ಮೆಟ್ರೋ ಪ್ರಯಾಣದ ದರವನ್ನ ಬಿಎಂಆರ್ಸಿಎಲ್ ಈಗ 5% ಹೆಚ್ಚಿಗೆ ಮಾಡುವಂತ ತೀರ್ಮಾನವನ್ನು ಮಾಡಿದೆ. ಇದರ ನಡುವೆ ಆಟೋ ದರವೂ ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂಥ ವಿಚಾರ ಜನರಿಗೆ ಈಗ ಭಾರಿ ಶಾಕಿಂಗ್ ನ್ಯೂಸ್. ಹಾಗಾದ್ರೆ ಪ್ರತಿದಿನವೂ ಕೂಡ ದರ ಏರಿಕೆ ಆಗ್ತಾ ಇದ್ರೆ ಜನಸಾಮಾನ್ಯರ ಗತಿಯೇನು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಮೆಟ್ರೋ ಆಯಿತು, ಈಗ ಆಟೋ ಸರದಿ. ಸಿಟಿ ಜನರಿಗೆ ಕಾದಿದೆಯಾ ಡಬಲ್ ಶಾಕ್? ಸಿಲಿಕಾನ್ ಸಿಟಿಯ ಲೈಫ್ ಲೈನ್ ಎನಿಸಿಕೊಂಡಿರುವಂತಹ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದರ ಏರಿಕೆಯ ಬರಿಯನ್ನ ಎಳೆದಿದೆ. ಫೆಬ್ರವರಿ 9ರಿಂದ ಜಾರಿಗೆ ಬರುವಂತೆ ಮೆಟ್ರೋ ಟಿಕೆಟ್ ದರವನ್ನು 5% ಹೆಚ್ಚಳ ಮಾಡಿದೆ. ಮೆಟ್ರೋ ರೈಲ್ವೆ ಕಾಯ್ದೆ 2002ರ ಅಡಿಯಲ್ಲಿ ರಚಿಸಲಾದ ಫೇರ್ ಫಿಕ್ಷನ್ ಕಮಿಟಿ ಶಿಫಾರಸಿನಂತೆ ದರ ಪರಿಷ್ಕರಣೆ ಮಾಡಲಾಗಿದೆ. ಹೆಚ್ಚುತ್ತಿರುವ ಕಾರ್ಯಾಚರಣೆ ವೆಚ್ಚ ಸರಿದೂಗಿಸಲು ಈ ಕ್ರಮ ಅನಿವಾರ್ಯ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ಕಳೆದ 7.5 ವರ್ಷಗಳ ನಂತರ ಮೊದಲ ಬಾರಿಗೆ ಈ ದರ ಪರಿಷ್ಕರಣೆ ಮಾಡಲಾಗಿದ್ದು, ಭವಿಷ್ಯದಲ್ಲಿ ಒಮ್ಮಿಂದೊಮ್ಮೆಗೆ ದರ ಏರಿಕೆ ಮಾಡುವುದನ್ನು ತಪ್ಪಿಸಲು ಪ್ರತಿ ವರ್ಷ ಸ್ವಯಂಚಾಲಿತ ದರ ಪರಿಷ್ಕರಣೆಗೆ ನಿರ್ಧರಿಸಲಾಗಿದೆ. ಮೆಟ್ರೋ ಪ್ರಯಾಣ ದುಬಾರಿ. 2 ಕಿಲೋಮೀಟರ್ ಒಳಗಿನ ಪ್ರಯಾಣಕ್ಕೆ ಇನ್ಮುಂದೆ 10ರ ಬದಲು 11 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 2 ರಿಂದ 4 ಕಿಲೋಮೀಟರ್ ಪ್ರಯಾಣ 20ರ ಬದಲು 21 ರೂಪಾಯಿ ಆಗುತ್ತೆ. 4 ರಿಂದ 6 ಕಿಲೋಮೀಟರ್ ಮಧ್ಯದ ಪ್ರಯಾಣಕ್ಕೆ 30 ರೂಪಾಯಿ ಕೊಡಬೇಕಿತ್ತು, ಈಗ 32 ರೂಪಾಯಿ ಕೊಡಬೇಕು. 6 ರಿಂದ 8 ಕಿಲೋಮೀಟರ್ ಪ್ರಯಾಣಕ್ಕೂ 2 ರೂಪಾಯಿ ಸೇರಿಸಿ 42 ರೂಪಾಯಿ ನೀಡಬೇಕು. ಇನ್ನು 8 ರಿಂದ 10 ಕಿಲೋಮೀಟರ್ ಪ್ರಯಾಣಕ್ಕೀಗ 53 ರೂಪಾಯಿ. 10 ರಿಂದ 15 ಕಿಲೋಮೀಟರ್ ಪ್ರಯಾಣಕ್ಕೆ 63 ರೂಪಾಯಿ ನೀಡಬೇಕು. 15 ರಿಂದ 20 ಕಿಲೋಮೀಟರ್ ಪ್ರಯಾಣಕ್ಕೆ 74 ರೂಪಾಯಿ. 20 ರಿಂದ 25 ಕಿಲೋಮೀಟರ್ ಪ್ರಯಾಣಕ್ಕೆ 84 ರೂಪಾಯಿ. 25 ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರಯಾಣಕ್ಕೆ 95 ರೂಪಾಯಿ ಕೊಡಬೇಕು. ಬರೋ ಸಂಬಳವನ್ನೆಲ್ಲ ಮೆಟ್ರೋಗೆ ಕೊಡಬೇಕಾ? ಈಗ ಕೆಲವರೆಲ್ಲ ಮಾಧ್ಯಮ ವರ್ಗದವರು ಮೆಟ್ರೋನ ಯೂಸ್ ಮಾಡ್ತಾ ಇದ್ದಾರೆ. ಇದು ಹೈಕ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬರೋ ಸ್ಯಾಲರಿ ಎಲ್ಲ ಮೆಟ್ರೋಗೆ ಕೊಡಬೇಕಾಗತ್ತೆ ಅಷ್ಟೇ. ಸರಿಗ ಒಂದು ಕಡೆಯಲ್ಲಿ 5% ಹೈಕ್ ಮಾಡುವಂತದ್ದು, ಮತ್ತೊಂದು ಕಡೆಯಲ್ಲಿ ಮೆಟ್ರೋ ದಿನನಿತ್ಯ ಬಳಸ್ತಾ ಇರ್ತೀರಾ, ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ಹೊರೆ ಆಗಬಹುದು ಅಂತ? 5% ಅಂದ್ರೆ ಅಲ್ಲಿಗೆ ತುಂಬಾನೇ ಇದಾಯ್ತು. ಆಕ್ಚುಲಿ ಈಗ ಇರೋದೇನೆ ಜಾಸ್ತಿ, ಈಗ ಅದರಲ್ಲಿ ಇರೋದನ್ನ ಕಮ್ಮಿ ಮಾಡಬೇಕು ಅಂತ ನಾನು ಇಷ್ಟ ಮಾಡ್ತೀನಿ ಅಷ್ಟೇ. ಮೆಟ್ರೋ ಪ್ರಯಾಣ ದರ ಇಳಿಸಿದ್ರೆ ಚೆನ್ನಾಗಿರ್ತಿತ್ತು. ಆಕ್ಚುಲಿ ಇದು ಹೈಕ್ ಬಂದು ತುಂಬಾ ಕಷ್ಟ ಆಗುತ್ತೆ. ನಾವು ಡೈಲಿ ಬರ್ತೀವಿ, ಅದು ಹೈಕ್ ಮಾಡಿದ್ರೆ ಇವಾಗ ಫುಲ್ ಬಜೆಟ್ ನಲ್ಲಿ ಫುಲ್ ಟ್ಯಾಕ್ಸ್ ಎಲ್ಲ ಇದು ಮಾಡಿದ್ದಾರೆ. ಮೆಟ್ರೋ ಹೈಕ್ ಮಾಡಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ಅದು ಗೌರ್ಮೆಂಟ್ ರೆಡ್ಯೂಸ್ ಮಾಡಿದ್ರೆ ಪೀಪಲ್ಸ್ಗೆ ಹೆಲ್ಪ್ ಆಗುತ್ತೆ. ಹೈಕ್ ಬೇಡ, ಈ ಸೇಮ್ ರೇಟು ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಿಟಿ ಮಂದಿಗೆ ಹೆಚ್ಚಾಗಲಿದೆ ಆಟೋ ದರ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಆಟೋ ಸಂಘಗಳು ನಮಗೂ ವರ್ಷಕ್ಕೆ 5 ರೂಪಾಯಿ ದರ ನಿಗದಿ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಹೀಗಾಗಿ ದರ ನಿಗದಿ ಪ್ರಾಧಿಕಾರ ಆಯ್ತು ಅಂದ್ರೆ ದರ ಏರಿಕೆ ಬೇಡಿಕೆ ಇಡಲಿದ್ದೇವೆ ಅಂತಿರುವ ಸಂಘಟನೆಗಳು ತಿಳಿಸಿವೆ. ಬೆಂಗಳೂರು ನಗರ ದೊಡ್ಡ ನಗರ ಆಗಿದೆ, ಚಾಲಕರು ಬದುಕೋದು ಕಷ್ಟ ಆಗಿದೆ. ಹಾಗಾಗಿ ಇವತ್ತಿನ ದಿವಸ ಓಲಾ ಉಬರ್ ಬರದೇ ಇದ್ರೆ 50 ರೂಪಾಯಿ ಮಿನಿಮಮ್ ಇರ್ತಾ ಇತ್ತು, ಕಿಲೋಮೀಟರ್ 25 ರೂಪಾಯಿ ಇರ್ತಿತ್ತು. ಬಹುತೇಕ ಇದನ್ನ ನಮ್ಮ ಸಾರಿಗೆ ಪ್ರಾಧಿಕಾರ ಅಂದ್ರೆ ಆರ್ಟಿಎ ರೀಜನಲ್ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಅಧಿಕಾರಿಗಳು ಸರಿಯಾದ ಆಟೋ ಚಾಲಕರನ್ನ ಬೇಡಿಕೆಯನ್ನು ಕಡೆಗಣಿಸಿದ್ರೆ ನಮಗೆ ಬೇಕಾಬಿಟ್ಟಿಯಾಗಿ ನಮಗೆ ದರ ನೀಡಿರೋದ್ರಿಂದ ಚಾಲಕರು ಇವತ್ತು ಬದುಕೋದು ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನಾವು STA ಬಂದ ಮೇಲೆ ನಂತರ ಎಲ್ಲ ಚಾಲಕ ಸಂಘಟನೆ ಒಗ್ಗೂಡಿ ಇದರ ಬಗ್ಗೆ ಪುನಃ ಪರಿಶೀಲಿಸಿ ನಮಗೆ ಬರುವ ಜನವರಿ ಅದನ್ನು ಹೊಸದಾಗಿ ದರವನ್ನು ಫಿಕ್ಸ್ ಮಾಡೋದಕ್ಕೆ ನಾವು ಒತ್ತಡ ಹಾಕ್ತೀವಿ. ಜನರಿಗೆ ಮೇಲಿಂದ ಮೇಲೆ ಈ ರೀತಿಯ ದರದ ಬರೆ ಬೀಳ್ತಾ ಇತ್ತು. ಇದಕ್ಕೆ ಕಡಿವಾಣ ಹಾಕೋರು ಯಾರು ಸ್ವಾಮಿ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಮೆಟ್ರೋ ಪ್ರಯಾಣದ ದರವನ್ನ ಬಿಎಂಆರ್ಸಿಎಲ್ ಈಗ 5% ಹೆಚ್ಚಿಗೆ ಮಾಡುವಂತ ತೀರ್ಮಾನವನ್ನು ಮಾಡಿದೆ. ಇದರ ನಡುವೆ ಆಟೋ ದರವೂ ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂಥ ವಿಚಾರ ಜನರಿಗೆ ಈಗ ಭಾರಿ ಶಾಕಿಂಗ್ ನ್ಯೂಸ್. ಹಾಗಾದ್ರೆ ಪ್ರತಿದಿನವೂ ಕೂಡ ದರ ಏರಿಕೆ ಆಗ್ತಾ ಇದ್ರೆ ಜನಸಾಮಾನ್ಯರ ಗತಿಯೇನು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಮೆಟ್ರೋ ಆಯಿತು, ಈಗ ಆಟೋ ಸರದಿ.
ಸಿಟಿ ಜನರಿಗೆ ಕಾದಿದೆಯಾ ಡಬಲ್ ಶಾಕ್. ಸಿಲಿಕಾನ್ ಸಿಟಿಯ ಲೈಫ್ ಲೈನ್ ಎನಿಸಿಕೊಂಡಿರುವಂತಹ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದರ ಏರಿಕೆಯ ಬರಿಯನ್ನ ಎಳೆದಿದೆ. ಫೆಬ್ರವರಿ 9ರಿಂದ ಜಾರಿಗೆ ಬರುವಂತೆ ಮೆಟ್ರೋ ಟಿಕೆಟ್ ದರವನ್ನ 5% ಹೆಚ್ಚಳ ಮಾಡಿದೆ. ಮೆಟ್ರೋ ರೈಲ್ವೆ ಕಾಯ್ದೆ 2002ರ ಅಡಿಯಲ್ಲಿ ರಚಿಸಲಾದ ಫೇರ್ ಫಿಕ್ಷನ್ ಕಮಿಟಿ ಶಿಫಾರಸಿನಂತೆ ದರ ಪರಿಷ್ಕರಣೆ ಮಾಡಲಾಗಿದೆ. ಹೆಚ್ಚುತ್ತಿರುವ ಕಾರ್ಯಾಚರಣೆ ವೆಚ್ಚ ಸರಿದೂಗಿಸಲು ಈ ಕ್ರಮ ಅನಿವಾರ್ಯ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ಕಳೆದ 7.5 ವರ್ಷಗಳ ನಂತರ ಮೊದಲ ಬಾರಿಗೆ ಈ ದರ ಪರಿಷ್ಕರಣೆ ಮಾಡಲಾಗಿದ್ದು, ಭವಿಷ್ಯದಲ್ಲಿ ಒಮ್ಮಿಂದೊಮ್ಮೆಗೆ ದರ ಏರಿಕೆ ಮಾಡುವುದನ್ನು ತಪ್ಪಿಸಲು ಪ್ರತಿ ವರ್ಷ ಸ್ವಯಂಚಾಲಿತ ದರ ಪರಿಷ್ಕರಣೆಗೆ ನಿರ್ಧರಿಸಲಾಗಿದೆ. ಮೆಟ್ರೋ ಪ್ರಯಾಣ ದುಬಾರಿ. 2 ಕಿಲೋಮೀಟರ್ ಒಳಗಿನ ಪ್ರಯಾಣಕ್ಕೆ ಇನ್ಮುಂದೆ 10ರ ಬದಲು 11 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 2 ರಿಂದ 4 ಕಿಲೋಮೀಟರ್ ಪ್ರಯಾಣ 20ರ ಬದಲು 21 ರೂಪಾಯಿ ಆಗುತ್ತೆ. 4 ರಿಂದ 6 ಕಿಲೋಮೀಟರ್ ಮಧ್ಯದ ಪ್ರಯಾಣಕ್ಕೆ 30 ರೂಪಾಯಿ ಕೊಡಬೇಕಿತ್ತು, ಈಗ 32 ರೂಪಾಯಿ ಕೊಡಬೇಕು. 6 ರಿಂದ 8 ಕಿಲೋಮೀಟರ್ ಪ್ರಯಾಣಕ್ಕೂ 2 ರೂಪಾಯಿ ಸೇರಿಸಿ 42 ರೂಪಾಯಿ ನೀಡಬೇಕು. ಇನ್ನು 8 ರಿಂದ 10 ಕಿಲೋಮೀಟರ್ ಪ್ರಯಾಣಕ್ಕೀಗ 53 ರೂಪಾಯಿ. 10 ರಿಂದ 15 ಕಿಲೋಮೀಟರ್ ಪ್ರಯಾಣಕ್ಕೆ 63 ರೂಪಾಯಿ ನೀಡಬೇಕು. 15 ರಿಂದ 20 ಕಿಲೋಮೀಟರ್ ಪ್ರಯಾಣಕ್ಕೆ 74 ರೂಪಾಯಿ. 20 ರಿಂದ 25 ಕಿಲೋಮೀಟರ್ ಪ್ರಯಾಣಕ್ಕೆ 84 ರೂಪಾಯಿ. 25 ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರಯಾಣಕ್ಕೆ 95 ರೂಪಾಯಿ ಕೊಡಬೇಕು. ಬರೋ ಸಂಬಳವನ್ನೆಲ್ಲ ಮೆಟ್ರೋಗೆ ಕೊಡಬೇಕಾ? ಈಗ ಕೆಲವರೆಲ್ಲ ಮಾಧ್ಯಮ ವರ್ಗದವರು ಮೆಟ್ರೋನ ಯೂಸ್ ಮಾಡ್ತಾ ಇದ್ದಾರೆ. ಇದು ಹೈಕ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬರೋ ಸ್ಯಾಲರಿ ಎಲ್ಲ ಮೆಟ್ರೋಗೆ ಕೊಡಬೇಕಾಗತ್ತೆ ಅಷ್ಟೇ. ಸರ್, ಈಗ ಒಂದು ಕಡೆಯಲ್ಲಿ 5% ಹೈಕ್ ಮಾಡುವಂತದ್ದು, ಮತ್ತೊಂದು ಕಡೆಯಲ್ಲಿ ಮೆಟ್ರೋ ದಿನನಿತ್ಯ ಬಳಸ್ತಾ ಇರ್ತೀರಾ. ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ಹೊರೆ ಆಗಬಹುದು ಅಂತ? 5% ಅಂದ್ರೆ ಅಲ್ಲಿಗೆ ತುಂಬಾನೇ ಇದಾಯ್ತು. ಆಕ್ಚುಲಿ ಈಗ ಇರೋದೇನೆ ಜಾಸ್ತಿ, ಈಗ ಅದರಲ್ಲಿ ಇರೋದನ್ನ ಕಮ್ಮಿ ಮಾಡಬೇಕು ಅಂತ ನಾನು ಇಷ್ಟ ಮಾಡ್ತೀನಿ ಅಷ್ಟೇ. ಮೆಟ್ರೋ ಪ್ರಯಾಣ ದರ ಇಳಿಸಿದ್ರೆ ಚೆನ್ನಾಗಿರ್ತಿತ್ತು. ಆಕ್ಚುಲಿ ಇದು ಹೈಕ್ ಬಂದು ತುಂಬಾ ಕಷ್ಟ ಆಗುತ್ತೆ. ನಾವು ಡೈಲಿ ಬರ್ತೀವಿ, ಅದು ಹೈಕ್ ಮಾಡಿದ್ರೆ ಇವಾಗ ಫುಲ್ ಬಜೆಟ್ ನಲ್ಲಿ ಫುಲ್ ಟ್ಯಾಕ್ಸ್ ಎಲ್ಲ ಇದು ಮಾಡಿದ್ದಾರೆ. ಮೆಟ್ರೋ ಹೈಕ್ ಮಾಡಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ಅದು ಗೌರ್ಮೆಂಟ್ ರೆಡ್ಯೂಸ್ ಮಾಡಿದ್ರೆ ಪೀಪಲ್ಸ್ಗೆ ಹೆಲ್ಪ್ ಆಗುತ್ತೆ. ಹೈಕ್ ಬೇಡ, ಈ ಸೇಮ್ ರೇಟು ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಿಟಿ ಮಂದಿಗೆ ಹೆಚ್ಚಾಗಲಿದೆ ಆಟೋ ದರ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಆಟೋ ಸಂಘಗಳು ನಮಗೂ ವರ್ಷಕ್ಕೆ 5 ರೂಪಾಯಿ ದರ ನಿಗದಿ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಹೀಗಾಗಿ ದರ ನಿಗದಿ ಪ್ರಾಧಿಕಾರ ಆಯ್ತು ಅಂದ್ರೆ ದರ ಏರಿಕೆ ಬೇಡಿಕೆ ಇಡಲಿದ್ದೇವೆ ಅಂತಿರುವ ಸಂಘಟನೆಗಳು ತಿಳಿಸಿವೆ. ಬೆಂಗಳೂರು ನಗರ ದೊಡ್ಡ ನಗರ ಆಗಿದೆ, ಚಾಲಕರು ಬದುಕೋದು ಕಷ್ಟ ಆಗಿದೆ. ಹಾಗಾಗಿ ಇವತ್ತಿನ ದಿವಸ ಓಲಾ ಉಬರ್ ಬರದೇ ಇದ್ರೆ 50 ರೂಪಾಯಿ ಮಿನಿಮಮ್ ಇರ್ತಾ ಇತ್ತು, ಕಿಲೋಮೀಟರ್ 25 ರೂಪಾಯಿ ಇರ್ತಿತ್ತು. ಬಹುತೇಕ ಇದನ್ನ ನಮ್ಮ ಸಾರಿಗೆ ಪ್ರಾಧಿಕಾರ ಅಂದ್ರೆ RTA ರೀಜನಲ್ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಅಧಿಕಾರಿಗಳು ಸರಿಯಾದ ಆಟೋ ಚಾಲಕರನ್ನ ಬೇಡಿಕೆಯನ್ನು ಕಡೆಗಣಿಸದೆ ಅವರ ಕಡೆಗಣಿಸಿದರೆ ನಮಗೆ ಬೇಕಾಬಿಟ್ಟಿಯಾಗಿ ನಮಗೆ ದರ ನೀಡಿರೋದ್ರಿಂದ ಚಾಲಕರು ಇವತ್ತು ಬದುಕೋದು ತುಂಬಾ ಕಷ್ಟ.